ಇಂಥ ಬಿಸ್ಲಾಗ ನಿಮಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಸಾಕಾಗಿತ್ತಂದ್ರೆ ನೀವು ಒಂದ್ಸಲ ಇಲ್ಲೇ ಬರ್ರಿ. ನಮಸ್ಕಾರ ಕರ್ನಾಟಕ ಮಂದಿ, ನಾ ಇವತ್ತು ವಿದ್ಯಾನಗರ ರಂಭಾಪುರಿ ಕಲ್ಯಾಣ ಮಂಟಪದ ಬಾಜು ಒಂದು ಪೌಷ್ಟಿಕ ಆಹಾರದ ಅಂಗಡಿಗೆ ಬಂದಿದ್ವಿ. ಅಂದ್ರೆ ನ್ಯೂಟ್ರಿಷಿಯಸ್ ಫುಡ್. ಇಲ್ಲಿ ನಾವು ರಾಗಿ ಲಸಿ ಮತ್ತು ಅಳವಿ ಪೈಸಾ ತಗೊಂಡಿದ್ವಿ. ಎರಡೂ ಟೇಸ್ಟ್ ಮಸ್ತ್ ಇತ್ತು. ಮತ್ತೆ ಈ ಎರಡು ಕುಡಿದ್ಲಿಂತ್ರ ನಿಮ್ಮ ಬಾಡಿಗೆ ಏನ್ ಯೂಸ್ ಐತೆ ಅಂತ ಹೇಳ್ತಾರ ಕೇಳ್ರಿ. ನಮಸ್ಕಾರ ಅಂಕಲ್. ನಮಸ್ಕಾರ ಸುಶಾಂತ. ಅಂಕಲ್, ಈಗ ರಾಗಿ ಲಸಿ ಕುಡಿದ್ಲಿಂತ್ರ ಏನ್ ಯೂಸ್ ಐತ್ರಿ ನಮಗೆ? ರಾಗಿ ಲಸಿ ರಾಗಿ ಅಂಬ್ಲಿ ಕುಡಿದ್ರಿಂದ ದೇಹದೊಳಗೆ ಯಾವುದೇ ಚರ್ಮ ರೋಗ ಇದ್ರೂ ಕಡಿಮೆ ಆಕತಿ. ಆಮೇಲೆ ಬಿದ್ದ ತಕ್ಷಣ ಎಲುಬು ಮುರಿತೈತವಲ್ಲ, ಆ ಎಲುಬು ಮುರಿಲಾರಗತೆ ನೋಡ್ತೈತಿ. ಇದು ಮಾತ್ರ ನಮ್ಮಲ್ಲಿ ರಾಗಿ ಅಂಬ್ಲಿ ಸಿಗ್ತೈತಿ. ಯಥೇಚ್ಛವಾಗಿ ಬೇಕಾದ್ರೆ ಬಂದು ಕುಡ್ದು ಹೋಗ್ರಿಪ್ಪ. ಓಕೆ ಅಂಕಲ್, ಥ್ಯಾಂಕ್ ಯು. ಮತ್ತು ಅಳವಿ ಪೈಸಾ ಕುಡಿದ್ಲಿಂತ್ರ ಏನಾಕೈತ್ರಿ? ಅಳವಿ ಪೈಸಾ ಕುಡಿದ್ರಿಂದ ಈ ಡೆಲಿವರಿ ಆದಂಕ್ರಿ ಸಹಜವಾಗಿ ಕುಡಿತಾರ. ಈ ಹುಡುಗರು ಮತ್ತು ಪೈಲಂಡ್ರು ಯಾಕೆ ಕುಡಿಬೇಕಂದ್ರೆ ಅವ್ರ ನಡಗಿಡ ನೋವು ಇತ್ತಂದ್ರೆ ಅಥವಾ ಕೈ ಕಾಲು ಮುರಿದ್ವು ಅಂದ್ರೆ ಜೋಡಣೆ ಮಾಡುವಂಥ ಕೆಲಸ ಮಾಡ್ತೈತಿ ರಾಗಿ ಇದು ಅಳವಿ ಪೈಸ. ಅದನ್ನು ನಾವು ಮಾಡುವಂಥ ವಿಧಾನ ಏನೈತಾರೆ, ಅಳವಿ ಪೈಸಾನ ಹಾಲು, ತುಪ್ಪ, ಆಮೇಲೆ ಜಾಜಿಕಾಯಿ, ಏಲಕ್ಕಿ, ಲವಂಗ ಹಾಕಿ ಮಾಡ್ತೀವಿ. ಯಥೇಚ್ಛವಾಗಿ ಕುಡಿಬೋದು. ಅದು ಕುಡಿದ್ರಿಂದ ನೋವೆಲ್ಲ ಕಡಿಮೆ ಆಕ್ಕವು. ಓಕೆ ಅಂಕಲ್, ಥ್ಯಾಂಕ್ ಯು. ಮತ್ತು ನೀವೇನಾದರೂ ನಮ್ಮ ಪೇಜ್ ಹುಬ್ಳಿ ಫುಡಿಗೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿರಿ.